ನಮಸ್ಕಾರ. ಆರ್ಫೆ ಇನ್ಫೋ ಯೂಟ್ಯೂಬ್ ಚಾನಲ್ ಸ್ವಾಗತ. ಈ ವಿಡಿಯೋದಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡಕ್ಕೆ ಸಂಬಂಧಪಟ್ಟಂತೆ ಪೂರ್ಣಾವಧಿ ಮತ್ತು ಅಲ್ಪಾವಧಿ ಅತಿಥಿ ಉಪನ್ಯಾಸಕರ ನೇಮಕಾತಿಗೆ ಅಂದರೆ ಸುಮಾರು 220 ಅತಿಥಿ ಉಪನ್ಯಾಸಕರ ನೇಮಕಾತಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಹೀಗಾಗಿ ಈ ವಿಡಿಯೋದಲ್ಲಿ ಅರ್ಜಿ ಸಲ್ಲಿಸುವ ದಿನಾಂಕ ಮತ್ತು ಕೊನೆಯ ದಿನಾಂಕ ಮತ್ತು ವಿಷಯವಾರು ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇದ್ದಾವೆ ಅನ್ನೋದನ್ನು ಡೀಟೇಲಾಗಿ ಹೇಳ್ತಾ ಬರ್ತೀನಿ ಅಂತ ವಿಡಿಯೋವನ್ನು ಎಂಡ್ವರೆಗೆ ನೋಡಿ. ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅತಿಥಿ ಉಪನ್ಯಾಸಕರ ನೇಮಕಾತಿ ಗುಂಪಿದೆ, ಇಂಟ್ರೆಸ್ಟ್ ಇರುವಂಥ ಕ್ಯಾಂಡಿಡೇಟ್ ಜಾಯ್ನ್ ಆಗೋದು. ಆದಮೇಲೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹಿತ 18/7/2026ಕ್ಕೆ ಅಧಿಸೂಚನೆಯನ್ನು ಪ್ರಕಟಿಸಿದ್ದಾರೆ. ಸ್ನಾತಕ ಪದವಿ ತರಗತಿಗಳಿಗಾಗಿ ಪೂರ್ಣಾವಧಿ ಮತ್ತು ಅಲ್ಪಾವಧಿ ಅತಿಥಿ ಉಪನ್ಯಾಸಕರ ಒಂದು ಆಹ್ವಾನಿಸುವ ಕುರಿತು ಅಂಥೇಳಿ ಅಲ್ಲಿ ಕೊಟ್ಟಿದ್ದಾರೆ. ಎಲ್ಲ ಅವರು 2026-27ನೇ ಸಾಲಿಗಾಗಿ ನಾವು ಅಲ್ಪಾವಧಿಯ ಮತ್ತು ಪೂರ್ಣಾವಧಿ ಅಂತೇಳಿ 2 ಸೆಕ್ಷನ್ದಲ್ಲಿ ಕರೆದಿದ್ದೀವಿ. ಅದರಲ್ಲಿ ಕಡ್ಡಾಯವಾಗಿ UGC ನಿಯಮಾನುಸಾರ ಏನಿದೆ ನೆಟ್ ಸೆಟ್ ಮತ್ತು PhD ಆಗಿರಬೇಕು. ಅವರಿಗೆ ಮೊದಲು ಪ್ರಿಫರೆನ್ಸ್ ಕೊಡ್ತೀವಿ ಅಂತ ಕೊಟ್ಟಿದ್ದಾರೆ. ನೀವು ಯಾರೆಲ್ಲ ಅರ್ಜಿಯನ್ನು ಹಾಕಬೇಕಾದವರು ನೀವು ಇಲ್ಲಿ ವೆಬ್ಸೈಟನ್ನು ಕೊಟ್ಟಿದ್ದಾರೆ. ಈ ವೆಬ್ಸೈಟ್ಗೆ ಹೋಗ್ಕೊಂಡು ಫಾರ್ಮನ್ನು ಡೌನ್ಲೋಡ್ ಮಾಡಿಕೊಂಡು ಸಹಿಸ್ಬೋದು ಅಥವಾ ಆನ್ಲೈನಲ್ಲಿಯೂ ಸಹಿತ ಅರ್ಜಿಯನ್ನು ಸಲ್ಲಿಸ್ಬೋದು ಅಂತ ಕೊಟ್ಟಿದ್ದಾರೆ. ಕವಿ ಅಂತರ್ಜಾಲದ ಮುಖಾಂತರನೂ ಸಹಿತ ಅರ್ಜಿಯನ್ನು ಸಲ್ಲಿಸ್ಬೋದು ಅಥವಾ ಅರ್ಜಿಯ ನಮೂನೆಯನ್ನು ಆ ಭಾಗದ ಪ್ರಾಚಾರ್ಯರಿಗೆ ಹೋಗಿ ಕೊಡಬಹುದು ಅಂತೇಳಿ ಅಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಅರ್ಜಿ ಶುಲ್ಕವನ್ನು ಕೊಟ್ಟಿದ್ದಾರೆ. ಯಾರು ಜನರಲ್ ಮೆರಿಟ್ ಇದ್ದರೆ ಅವರು 600 ರೂಪಾಯಿ ಮತ್ತು SC/ST ಕ್ಯಾಟಗಿರಿ ಬಂದವರಿಗೆ 300 ರೂಪಾಯಿನ ತುಂಬಿಕೊಂಡು ನೀವು ಅರ್ಜಿಯನ್ನು ಹಾಕಬೇಕು. ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಅಂದರೆ 27/7 ಅಂತ ಕೊಟ್ಟಿದ್ದಾರೆ. ಇದೇ ತಿಂಗಳ 27ನೇ ತಾರೀಕಿಗೆ ಕೊನೆಯ ದಿನಾಂಕ. ಸಂಬಂಧಪಟ್ಟಂಥ ಪ್ರಾಚಾರ್ಯರಿಗೆ ನೀವು ಸಲ್ಲಿಸಬೇಕು ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಇವಾಗ ನೋಡ್ತಾ ಬರೋದಾಗಿತ್ತು ಅಂತಂದರೆ ಹುದ್ದೆಗಳು ಯಾವ್ಯಾವ ಸೆಕ್ಷನ್ದಲ್ಲಿ ನೋಡ್ತಾ ಬರೋದಾಗಿತ್ತು ಅಂದರೆ ಇದನ್ನು ನೀವು ಸ್ಕ್ರೀನ್ಶಾಟನ್ನು ತೆಗೆದುಕೊಳ್ತಾ ಬರ್ರಿ. ಯಾಕಂತಂದರೆ ಡೀಟೇಲಾಗಿ ಹೇಳಲಿಕ್ಕೆ ಭಾಳಷ್ಟು ಆಗೋದಿಲ್ಲ, 220 ಇರೋದರಿಂದ. ಇದು ಕರ್ನಾಟಕ ಆರ್ಟ್ಸ್ ಆ್ಯಂಡ್ ಕಾಮರ್ಸ್ ಕಾಲೇಜ್ ಧಾರವಾಡಕ್ಕೆ ಸಂಬಂಧಪಟ್ಟಂತೆ ಆರ್ಟ್ಸ್ UGಯಲ್ಲಿ ಎಷ್ಟು ಫುಲ್ ಟೈಮು ಎಷ್ಟೆಷ್ಟು ಪಾರ್ಟ್ ಟೈಮ್ ಪೋಸ್ಟ್ಗಳಿದ್ದಾವೆ. ಯಾಕಂದರೆ ಉದಾಹರಣೆ ಇಂಗ್ಲೀಷಿಗೆ 2 ಇದೆ, ಮರಾಠಿ 2 ಇದೆ, ಸಂಸ್ಕೃತ 3 ಇದೆ, ಕನ್ನಡ 5 ಇದೆ. ಈ ರೀತಿಯಾಗಿದೆ. ಇದನ್ನು ನೀವು ಸ್ಕ್ರೀನ್ಶಾಟನ್ನು ನೋಡಿಕೊಂಡು ನಿಮ್ಮ ಸಬ್ಜೆಕ್ಟ್ ಯಾವುದಿದೆ ಅದನ್ನು ನೋಡಿಕೊಂಡು ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ನೆಕ್ಸ್ಟು ಕಾಮರ್ಸ್ಗಲ್ಲಿ ಸಹಿತ ರೆಗ್ಯುಲರು CS ಅಂತಿದೆ, ಇದನ್ನು ನೋಡಿಕೊಂಡು ಇದು ಮಾಡಿ. ನೆಕ್ಸ್ಟು ಮ್ಯಾನೇಜ್ಮೆಂಟ್ ಇದೆ, ಮ್ಯಾನೇಜ್ಮೆಂಟಲ್ಲಿ ಸಹಿತ ರೆಗ್ಯುಲರ್ಗೆ ಎಷ್ಟಿದೆ. ನೆಕ್ಸ್ಟು ಸೋಷಿಯಲ್ ಸೈನ್ಸ್ UG ಅಂತ ಕೊಟ್ಟಿದ್ದಾರೆ. ಸೋಷಿಯಲ್ ಸೈನ್ಸ್ UGಗೆ ಸಂಬಂಧಪಟ್ಟಂತೆ ಓಕೆ ಇಷ್ಟು ಹುದ್ದೆಗಳು ಇದ್ದಾವೆ. ಎಕನಾಮಿಕ್ಸ್ ಆಗಿರ್ಬೋದು, ಸೋಷಿಯಾಲಜಿ, ಪೊಲಿಟಿಕಲ್ ಸೈನ್ಸು, ಯೋಗ ಸ್ಟಡಿ ಇದೆ, ಹಿಸ್ಟ್ರಿ ಇದೆ, ಫಿಲಾಸಫಿ, ಸೋಷಿಯಲ್ ವರ್ಕು, ಜರ್ನಲಿಸಮ್, ಮಾಸ್ ಕಮ್ಯುನಿಕೇಷನ್, ಆಂಥ್ರೋಪಾಲಜಿ, BTTM ಮತ್ತು MTTM ಅಥವಾ DHM, ಸೈಕಾಲಜಿ, ಕಂಪ್ಯೂಟರ್ ಅಪ್ಲಿಕೇಶನ್, BA ಬಾರ್ BCom ಅಂತಿದೆ. ಓಕೆ, ಇದನ್ನು ಸಹಿತ ಸ್ಕ್ರೀನ್ಶಾಟ್ ಹೊಡ್ಕೊಳ್ಳಿ. ನಿಮ್ಮ ಸಬ್ಜೆಕ್ಟನ್ನು ನೀವು ಕ್ಲಾರಿಫೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಕರ್ನಾಟಕ ಸೈನ್ಸ್ ಕಾಲೇಜ್ ಧಾರವಾಡದಲ್ಲಿ ಸೈನ್ಸ್ UGಗೆ ಸಂಬಂಧಪಟ್ಟಂತೆ ಕನ್ನಡ ಇಂಗ್ಲೀಷು ಲ್ಯಾಂಗ್ವೇಜ್ ಪೋಸ್ಟು. ನೆಕ್ಸ್ಟ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ UGಗೆ ಸಂಬಂಧಪಟ್ಟಂತೆ ಇಷ್ಟು ಹುದ್ದೆಗಳು. ಅದರಲ್ಲಿ BCA ಕಂಪ್ಯೂಟರ್ ಸೈನ್ಸು ಆರ್ಡ್ ಸೆಮಿಸ್ಟರ್ 13 ಇದೆ. ಕಂಪ್ಯೂಟರ್ ಸೈನ್ಸ್ BCA, BSc, ಓಕೆ, ಬಾಟ್ನಿ, ಜೆನೆಟಿಕ್ಸು, ಕೆಮಿಸ್ಟ್ರಿ, ಬಯೋಟೆಕ್ನಿಕ್, ಫಾರೆನ್ಸಿಕ್ ಸೈನ್ಸು, ಜಿಯೋಗ್ರಫಿ, ಮ್ಯಾಥಮೆಟಿಕ್ಸು, ಫಿಸಿಕ್ಸ್, ಎಲೆಕ್ಟ್ರಾನಿಕ್ಸ್, ಸ್ಟ್ಯಾಟಿಕ್ಸ್, ಜಿಯೋಲಜಿ, ಇಂಡಸ್ಟ್ರಿಯಲ್ ಫಿಶ್ ಆ್ಯಂಡ್ ಫಿಶರೀಸ್, ಮೈಕ್ರೋಬಯಾಲಜಿ, ಫಿಸಿಕಲ್ ಎಜುಕೇಷನ್. ಓಕೆ, ಇದನ್ನು ಸಹಿತ ಸ್ಕ್ರೀನ್ಶಾಟನ್ನು ತೊಗೊಳ್ಳಿ. ಈ ಫೈಲ್ ಬೇಕಿದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಹಾಕ್ತೀನಂತೆ, ಇರುವ ಗುಂಪಿಗೆ ಜಾಯ್ನ್ ಆಗಿ ನಿಮಗೆ ಫೈಲ್ ದೊರೆಯುತ್ತೆ. ಅದೇ ರೀತಿಯಾಗಿ ಕರ್ನಾಟಕ ಮ್ಯೂಸಿಕ್ ಕಾಲೇಜ್ ಧಾರವಾಡಕ್ಕೆ ಸಂಬಂಧಪಟ್ಟಂತೆ ಮ್ಯೂಸಿಕ್ ಕಾಲೇಜಲ್ಲಿ 11 ಪೋಸ್ಟ್ ಇದೆ. KU ಎಜುಕೇಷನ್ ಕಾಲೇಜ್ ಯಾವುದು BEd ಕಾಲೇಜ್ ಇದೆ, ಅಲ್ಲಿ 4 ಖಾಲಿ ಇದೆ. ನೆಕ್ಸ್ಟು PG ಡಿಪಾರ್ಟ್ಮೆಂಟ್ ಆಫ್ ಫಿಸಿಕಲ್ ಎಜುಕೇಷನ್ದಲ್ಲಿ 5 ಪೋಸ್ಟ್ ಖಾಲಿ ಇದೆ. KU SSK ಲಾ ಕಾಲೇಜ್ಗೆ ಸಂಬಂಧಪಟ್ಟಂತೆ LLB 3 ವರ್ಷದಲ್ಲೂ ಸಹಿತ 4 ಗೆಸ್ಟ್ ಫ್ಯಾಕಲ್ಟಿ ಇದೆ. ಇಷ್ಟೇನಿದೆಯಲ್ಲ ಇವೆಲ್ಲ ಖಾಲಿ ಇರುವಂಥದ್ದು. ಇವೆಲ್ಲ ಹೇಳ್ತಾ ಬರ್ತಾರೆ ದ ವೇಕೆಂಟ್ ಪೋಸ್ಟ್ ಫಾರ್ ದ ಫುಲ್ ಟೈಮ್ ಪಾರ್ಟ್ ಟೈಮ್ ಗೆಸ್ಟ್ ಫ್ಯಾಕಲ್ಟಿ ಫಾರ್ ದ ಇಯರ್. ಅಲ್ಲಿ ಕೊಡ್ತಾ ಬರುತ್ತೆ ಯಾವ್ಯಾವ ಸಬ್ಜೆಕ್ಟು ಏನೇನು ಅಂತೇಳಿ. ಇದನ್ನು ಸಹಿತ ನೀವು ಸ್ಕ್ರೀನ್ಶಾಟನ್ನು ತೊಗೋಬೋದು. ಓಕೆ, ಯಾರು ಇಂಟ್ರೆಸ್ಟ್ ಇರುವಂಥ ಕ್ಯಾಂಡಿಡೇಟು ನೆಟ್ ಸೆಟ್ PhD ಆದವರಿಗೆ ಪ್ರಿಫರೆನ್ಸ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅವರು ಸಿಗದೇ ಇದ್ದ ಪಕ್ಷದಲ್ಲಿ ಬೇರೆ ಅಭ್ಯರ್ಥಿಗಳನ್ನು ತಗೊಳ್ಳುವಂಥ ಚಾನ್ಸ್ ಇದೆ. ಹೀಗಾಗಿ ಯಾರು ಇಂಟ್ರೆಸ್ಟ್ ಇರುವಂಥವ್ರು ಕಡ್ಡಾಯವಾಗಿ ಅರ್ಜಿಯನ್ನು ಸಲ್ಲಿಸ್ಬೋದು. ಓಕೆ, ಥ್ಯಾಂಕ್ ಯು.